ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪರ್ಚೇಸ್ ಹೆಂಡತಿ ಅವಳದು ಒಂದು ಟೆಂಪ್ರವರಿ ರಿಲೇಷನ್ಶಿಪ್ ಆಗಿತ್ತು. ಅಷ್ಟರಲ್ಲಿ ಊಟಕ್ಕೆ ಕರೆಯಲು ಬಂದಿದ್ದರಿಂದ ಇಬ್ಬರು ಕೂಡ ಕೆಳಗಡೆ ಹೋದರು. ಆದಿತ್ಯ ಆಗಲೇ ಊಟಕ್ಕೆ ಕೂತಿದ್ದ. ಅವನು ಗೌರಿಯ ಕಡೆ ಒಮ್ಮೆನೂ ಕೂಡ ನೋಡಲಿಲ್ಲ. ಗೌರಿ ತನ್ನನ್ನು ತಾನು ಸಹಜವಾಗಿಯೇ ಇರಿಸ್ಕೊಂಡು ಊಟ ಮಾಡಲು ಪ್ರಯತ್ನಿಸಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಹಾಸ್ಪಿಟಲ್ನಲ್ಲಿರೋ ಅಮ್ಮನ ಚಿಂತೆ ಮಾತ್ರ ಹಾಗೇನೇ ಇತ್ತು. ಇತ್ತ ಆಸ್ಪತ್ರೆಯಲ್ಲಿ ಗೌರಿಯ ಅಮ್ಮ, ಗೌರಿ ಎಲ್ಲಿದೆಯಮ್ಮ, ಗೌರಿ ನೀನು ಎಲ್ಲಿದೆಯಾ, ಓ ಗೌರಿ ಎಲ್ಲಿದೆಯಮ್ಮ ಅಂತ ಸುಷ್ಮಾ ದೇವಿಯವರಿಗೆ ಆಪರೇಷನ್ ಆದಮೇಲೆ ಪ್ರಜ್ಞೆ ಬಂದಿತ್ತಾದರೂ ಔಷಧಿಗಳ ಅಮಲಿನಲ್ಲಿ ಅರೆ ನಿದ್ರೆಯಲ್ಲಿದ್ದರು. ಹಾಗಾಗಿ ಈ ದಿನ ಪೂರ್ತಿ ಪ್ರಜ್ಞೆಗೆ ಬಂದು ತಕ್ಷಣ ತನ್ನ ಮಗಳನ್ನು ಹುಡುಕ್ತಾ ಇದ್ದಾರೆ. ಅಲ್ಲಿ ಡ್ಯೂಟಿಯಲ್ಲಿದ್ದ ನರ್ಸ್ಗೆ ಸುಷ್ಮಾ ಅವರು ಕೇಳ್ತಾ ಇದ್ದ ಮಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ಕಾರಣ ಅವರು ಜೋರಾಗಿ ಕಿರ್ಚಾಡಲು ಶುರು ಮಾಡಿದರು. ಮೇಡಮ್, ದಯವಿಟ್ಟು ಶಾಂತವಾಗಿರಿ. ನಿಮ್ಮ ಮಗಳು ಇಲ್ಲಿ ಇಲ್ಲ, ಆದರೆ ನಮ್ಮ ಹತ್ರ ಕೆಲವು ಫೋನ್ ನಂಬರ್ಗಳಿವೆ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಪ್ಲೀಸ್ ಈ ರೀತಿ ಕಿರ್ಚಾಡಬೇಡಿ. ನೀವು ಇನ್ನೂ ಕೂಡ ಪೂರ್ತಿ ಹುಷಾರಾಗಿಲ್ಲ. ಇಷ್ಟು ಎಕ್ಸೈಟ್ಮೆಂಟ್ ಆದರೆ ನಿಮ್ಮ ಆರೋಗ್ಯ ಮತ್ತೆ ಕೈ ಕೊಟ್ಬಿಡುತ್ತೆ. ಪ್ಲೀಸ್. ಆದಿತ್ಯ ರಾಯ್ ಆಸ್ಪತ್ರೆಯಲ್ಲಿ ಹುಡುಕಿ ಒಬ್ಬ ಕನ್ನಡದ ನರ್ಸನ್ನು ಸುಷ್ಮಾ ದೇವಿಯವರ ಆರೈಕೆಗಾಗಿ ನೇಮಿಸಿದ್ದ. ಆಕೆಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ಅವನ ಉದ್ದೇಶ ಆಗಿತ್ತು. ನರ್ಸ್ ತನ್ನ ವೃತ್ತಿಪರ ಧಾಟಿಯಲ್ಲಿ ಅತ್ಯಂತ ವಿನಯದಿಂದನೇ ಮಾತನಾಡಿದ್ಲು. ನೀನು ಕೂಡ ನನ್ನ ಮಗಳಿದ ಹಾಗೆ ಅಲ್ವೇನಮ್ಮ? ನನ್ನ ಮಗಳು ಹುಡುಕಿ ಕೊಡಮ್ಮ. ಈ ಅಪರಿಚಿತ ಊರಲ್ಲಿ ನನ್ನ ಮಗಳು ಎಲ್ಲಿದ್ದಾಳೋ ನನಗೇನೂ ಗೊತ್ತಿಲ್ಲ. ನಾನು ಹೆಂಗೆ ಸುಮ್ಮನಿರಲಿ ಹೇಳಮ್ಮ. ನನ್ನ ಗೌರಿ ಎಲ್ಲಿದ್ದಾಳೆ? ಸುಷ್ಮಾದೇವಿ ಕಿರ್ಚಾಟ ನಿಲ್ಲಿಸಿ ಅಸಹಾಯಕತೆಯಿಂದ ಅಳತೊಡಗಿದ್ರು. ಮಗಳ ಚಿಂತೆಯಲ್ಲಿ ಅವಳ ತಲೆ ಕೆಟ್ಟಿ ಹೋದಂತಾಗಿತ್ತು. ನೀವು ಸ್ವಲ್ಪ ವೆಯ್ಟ್ ಮಾಡಿಮ್ಮ. ನಿಮ್ಮ ಮಗಳ ಬಗ್ಗೆ ಏನಾದರೂ ಸುಳಿವು ಸಿಗುತ್ತಾ ಅಂತ ನಾನು ನೋಡ್ತೀನಿ. ಆದರೆ ನೀವು ಮಾತ್ರ ಸುಮ್ಮನೆ ಮಲಗಿರಬೇಕು. ನೀವು ಹೀಗೆ ಕಿರ್ಚಾಡಿ ಹತ್ರೆ ನಾನು ಎಲ್ಲೂ ಹೋಗೋದಿಲ್ಲ. ಇಲ್ಲೇ ನಿಂತು ನಿಮ್ಮನೆ ಕಾಯ್ತಾ ಇರ್ತೀನಿ ಅಷ್ಟೇ ಅಂದ್ಲು ನರ್ಸ್ ಶಿಖಾ. ಮೂಲತಃ ಹಳ್ಳಿಯವಳು. ಕೆಲಸಕ್ಕಾಗಿ ಬೆಂಗಳೂರಿನಲ್ಲಿ ಇದ್ದಾಳೆ. ತನ್ನ ಕುಟುಂಬದ ಏಕೈಕ ಆಧಾರ ಸ್ತಂಭ ಅವಳು. 5 ವರ್ಷಗಳ ಅನುಭವ ಇರುವ ಆಕೆಗೆ ಪೇಷಂಟ್ಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು. ಸುಷ್ಮಾ ಈಗ ಸುಮ್ಮನೆ ಮಲಗಿದ್ರು ಮತ್ತು ತಾನಿನ್ನು ಮುಂದೆ ಗಲಾಟೆ ಮಾಡಲ್ಲ ಅಂತ ಶಿಖಾಗೆ ಮಾತು ಕೊಟ್ಟರು. ಇತ್ತ ಗೌರಿ ಸೊಸೆಗೆ ಕೇಳಿಸ್ಕೊಂಡ್ಯಾ? ಇನ್ನು 5 ದಿನ ಬಿಟ್ಟು ನೀವಿಬ್ಬರ ಮದುವೆಯ ರಿಸೆಪ್ಷನ್ ಕಾರ್ಯ ಇರುತ್ತೆ ಅಂತ ರಾತ್ರಿ ಊಟ ಮಾಡುವಾಗ ಕನಕಲತಾ ದೇವಿಯವರು ತಮ್ಮ ಮೊಮ್ಮಗನ ಹೆಂಡತಿ ಗೌರಿಗೆ ಹೇಳಿದರು. ಹ್ಞೂ ಕೇಳಿಸ್ಕೊಂಡೆ, ಮಾತಾಡಲೇಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಗೌರಿ ಸಣ್ಣದಾಗಿ ಉತ್ತರಿಸಿದ್ಲು. ನಿನಗೇನಾದರೂ ಹೇಳಬೇಕಾ? ಅಂದರೆ ಈ ಫಂಕ್ಷನ್ ಬಗ್ಗೆ ನಿನಗೆ ಏನಾದರೂ ಹೇಳಬೇಕು ಅಂದರೆ ಫಂಕ್ಷನ್ ಬಗ್ಗೆ ನಿನಗೆ ಏನಾದರೂ ಆಸೆಗಳಿದೆಯಾ? ಯಾವ ರೀತಿ ಅಲಂಕಾರ ಇರಬೇಕು ಅಥವಾ ನಿನ್ನ ಬೇಡಿಕೆಗಳೇನಾದರೂ ಇದ್ದರೆ ಸಂಕೋಚ ಪಡದೆ ಹೇಳಮ್ಮ ಅಂದರು. ದೀಪಿಕಾ ಹಾಗೇ ವ್ಯವಸ್ಥೆ ಮಾಡ್ತಾಳೆ. ಕನಕಲತಾ ದೇವಿ ಕೇಳಿದರು ಗೌರಿಯನ್ನು. ಅವರು ನೇರವಾಗಿ ಗೌರಿಯನ್ನೇ ನೋಡಿ ಕೇಳ್ತಾ ಇದ್ದಿದ್ದರಿಂದ ಗೌರಿ ಏನು ಮಾತನಾಡದೆ ಸುಮ್ಮನೆ ತಲೆಯನ್ನು ಆಡಿಸಿ ಬೇಡ ಅಂತ ಸನ್ನೆ ಮಾಡಿದ್ಲು. ಆದರೆ ನಂದೊಂದು ಬೇಡಿಕೆ ಇದೆ. ನನಗೆ ವಯಸ್ಸಾಗಿದೆ. ಇಂದು ಇರ್ತೀನೋ ನಾಳೆ ಹೋಗ್ತೀನೋ ಗೊತ್ತಿಲ್ಲ. ಇದು ನನ್ನ ಕೊನೆಯ ಆಸೆ ಅಂತಲೇ ಅಂದ್ಕೋ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಮನೆತನದ ಕುಡಿಯನ್ನು ನೋಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅಂದರು. ಅಬ್ಬಾ, ಆ ಆಸೆಯನ್ನು ಬಾಕಿ ಇಟ್ಕೊಂಡು ನಾನು ಸಾಯಬಾರ್ದು. ಚಿಕನ್ ಗ್ರೇವಿ ಜೊತೆ ಒಂದು ತುತ್ತು ಅನ್ನವನ್ನಷ್ಟೇ ಬಾಯಿಗಿಟ್ಟಿದ್ದ ಗೌರಿಗೆ ಕನಕಲತಾ ದೇವಿಯ ಮಾತು ಕೇಳಿ ಅದು ಗಂಟಲಿಗೆ ಸಿಕ್ಕಂಡಂತೆ ಆಯಿತು. ಉಸಿರಿ ಕಟ್ಟಿದಂತಾಗಿ ವಿಪರೀತ ಕೆಮ್ಮಲು ಶುರು ಮಾಡಿದ್ಲು. ಆದಿತ್ಯ ತಕ್ಷಣ ನೀರಿನ ಲೋಟವನ್ನು ಗೌರಿ ಹತ್ರ ಹಿಡ್ದ. ಘಟಘಟ ಅಂತ ನೀರು ಕುಡಿದ್ರೂ ಆಕೆಯ ಕೆಮ್ಮು ಮಾತ್ರ ನಿಲ್ತಿರಲಿಲ್ಲ. ಆಗ ಆದಿತ್ಯ ಅವಳ ಬೆನ್ನನ್ನು ಮೆಲ್ಲಗೆ ಸವರ್ತಾ ಇದ್ದ. ಅಜ್ಜಿ, ನಿಮಗೇನಾಗಿದೆ? ಅವಳು ಈ ಮನೆಗೆ ಬಂದು ಇನ್ನೂ ಕೆಲವು ದಿನಗಳಾಗಿವೆ. ಇಷ್ಟು ಬೇಗ ಇವನ್ನೆಲ್ಲ ಮಾತಾಡಬಾರ್ದು ಅಂತ ನಿಮಗೆ ಅನಿಸೋದಿಲ್ವಾ? ಇವೆಲ್ಲ ನಮಗೆ ಸಂಬಂಧಪಟ್ಟ ವೈಯಕ್ತಿಕ ನಿರ್ಧಾರಗಳು. ಇಲ್ಲಿ 3ನೇ ವ್ಯಕ್ತಿಗಳು ತಲೆ ಹಾಕಬಾರ್ದು ಅಂದ. ಆದಿತ್ಯ ರಾಯ್ ಸಿಟ್ಟಿನಿಂದ ಕನಕಲತಾ ದೇವಿಯ ಮೇಲೆ ಕಿರ್ಚಾಡ್ದ. ಆರ್ ಯು ಓಕೆ? ಮೊದಲ ಬಾರಿಗೆ ಆದಿತ್ಯ ತುಂಬಾ ಸಮಾಧಾನದಿಂದ ಮತ್ತು ಮೃದುವಾಗಿ ಗೌರಿಯನ್ನು ವಿಚಾರಿಸ್ದ.
ಗೌರಿ ಇನ್ನೂ ಕೆಮ್ತಾನೇ ಇದ್ಲು. ಆದರೆ ಅವಳು ಬೇಕಂತಲೋ ಅಥವಾ ಕೋಪದಿಂದಲೋ ಆದಿತ್ಯನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಆದಿತ್ಯ ತನ್ನ ಊಟ ಮುಗಿಸಿ ಸಿಟ್ಟಿನಿಂದಾನೇ ತನ್ನ ರೂಮ್ಗೆ ಹೊರಟು ಹೋದ. ತಾನು ಗೌರಿ ಮೇಲೆ ಕನಿಕರ ತೋರಿಸಿ ತಪ್ಪು ಮಾಡಿದ್ನೇನೋ, ಅವಳು ನನ್ನನ್ನು ದುರ್ಬಲ ಅಂತ ಅಂದ್ಕೊಳ್ಬಹುದು ಅಂತ ಅವನಿಗೆ ಅನ್ನಿಸ್ತಾ ಇತ್ತು. ಆದಿತ್ಯ ರೂಮ್ನಲ್ಲಿ ಅಶಾಂತಿಯಿಂದ ಓಡಾಡ್ತಾ ಇದ್ದಾಗ ಅವನ ಫೋನ್ ರಿಂಗ್ ಆಯಿತು. ಆಸ್ಪತ್ರೆಯಿಂದ ಕರೆ ಬರ್ತಾ ಇರೋದು ಕಂಡು ಅವನ ಹುಬ್ಬುಗಳು ಗಂಟಿಕ್ಕಿದ್ವು. ಅವನ ನಂಬರನ್ನು 2ನೇ ಆಪ್ಷನ್ನಾಗಿ ನೀಡಲಾಗಿತ್ತು. ಮೊದಲ ಕರೆ ಗೌರಿಗೆ ಹೋಗಬೇಕಾಯಿತು. ಆಕೆ ಸಿಗದೇ ಇದ್ದರೆ ನಿಖಿಲ್ನಿಗೆ, ಆಮೇಲೆ ಆದಿತ್ಯನಿಗೆ. ಗೌರಿ ಊಟ ಮಾಡ್ತಾ ಇದ್ದಿದ್ದರಿಂದ ಫೋನ್ ಹತ್ತಿರ ಇರಲಿಲ್ಲ. ಆದರೆ ನಿಖಿಲ್ ಫೋನ್ ಯಾಕೆ ರಿಸೀವ್ ಮಾಡಿಲ್ಲ ಅನ್ನೋ ಕೋಪ ಆದಿತ್ಯನಿಗೆ ಸಿಟ್ಟು ತರಿಸ್ತು. ಆದರೂ ಎಲ್ಲ ಯೋಚನೆಯನ್ನು ಬಿಟ್ಟು ಫೋನ್ ಎತ್ತಿದ ಆದಿತ್ಯ. ಮಿಸ್ಟರ್ ರಾಯ್ ಅವರೇ ತಾನೇ ಮಾತಾಡ್ತಿರೋದು? ಆ ಕಡೆಯಿಂದ ನರ್ಶಿಕಾಳ ಧ್ವನಿ ಕೇಳಿಸಿತು. ಹೌದು, ಎಲ್ಲವೂ ಸರಿ ಇದೆಯಲ್ಲ? ಸುಷ್ಮಾದೇವಿಯವರು ಹೇಗಿದ್ದಾರೆ ಅಂತ ಆದಿತ್ಯ ಕೇಳ್ದ. ಸರ್, ಅವ್ರ ಮಗಳು ಫೋನ್ ಕನೆಕ್ಟ್ ಆಗ್ತಿಲ್ಲ. ಇಲ್ಲಿ ಪೇಷಂಟ್ ಮಗಳನ್ನು ನೋಡಲೇಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾರೆ. ಗೌರಿ ಮೇಡಮ್ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ ಸರ್? ಆ ಕಡೆಯಿಂದ ಕೇಳಿ ಬಂತು. ಸುಷ್ಮಾದೇವಿಯವರಿಗೆ ಹೇಳಿ ಅವ್ರ ಮಗಳು ಸೇಫ್ ಆಗಿದ್ದಾಳೆ ಅಂತ, ನಾಳೆ ಬೆಳಗ್ಗೆ ಬಂದು ನೋಡ್ತಾಳೆ ಅಂತ. ಬೈ ದ ವೇ, ಅವರೀಗ ಮಾತನಾಡೋ ಸ್ಥಿತಿಯಲ್ಲಿದ್ದಾರಾ? ಹಾಗಿದ್ರೆ ನಾನು ಗೌರಿ ಹತ್ರ ಮಾತಾಡಿಸ್ತೀನಿ ಅಂದ. ಹೌದು ಸರ್, ಒಂದು 5 ನಿಮಿಷ ಮಾತಾಡಬಹುದು. ನೀವು ವೆಯ್ಟ್ ಮಾಡಿ, ನಾನೇ ಕಾಲ್ ಬ್ಯಾಕ್ ಮಾಡ್ತೀವಿ. ಓಕೆ, ಗುಡ್ ನೈಟ್ ಸರ್ ಅಂತ ಶಿಖಾ ಫೋನ್ ಕಟ್ ಮಾಡಿದ್ಲು. ಇತ್ತ ಆದಿತ್ಯನಿಗೆ ಸಂಕಟ ಶುರುವಾಯಿತು. ಗೌರಿ ನೋಡಿದರೆ ಇನ್ನೂ ಕೆಳಗಡೆ ಊಟ ಮಾಡ್ತಿದ್ದಾಳೆ. ಅವಳನ್ನು ಕರೆಯೋದಾದರೂ ಹೇಗೆ? ಒಂದು 4 ನಿಮಿಷಕ್ಕಾದರೂ ಗೌರಿ ರೂಮಿಗೆ ಬರಲೇ ಇಲ್ಲ. ಕೊನೆಗೆ ಆದಿತ್ಯನೇ ಹೊರಗಡೆ ಬಂದು ಅವಳನ್ನು ಕರೆಯಲು ಹೋದಾಗ ಅವನ ಅದೃಷ್ಟವಶಾತ್ ಗೌರಿನೇ ಮೆಟ್ಲು ಹತ್ಕೊಂಡು ಬರ್ತಾ ಇರೋದು ಕಂಡಿತು. ಎಲ್ಲರ ಮುಂದೆ ಅವಳ ಹೆಸರು ಹಿಡಿದು ಕರೆಯೋದು ಆದಿತ್ಯನಿಗೆ ಸ್ವಲ್ಪ ಮುಜುಗರದ ಸಂಗತಿಯಾಗಿತ್ತು. ಹೋ, ಹಾಸ್ಪಿಟಲಿಂದ ಫೋನ್ ಬಂದಿದೆ, ಆದಿತ್ಯ ಮೇಲ್ಗೆ ಹೇಳ್ದ. ಏನು, ಅಮ್ಮ ಚೆನ್ನಾಗಿದ್ದಾರಾ? ಫೋನ್ ಮಾಡಿ ಏನು ಹೇಳಿದರು? ಅಮ್ಮನಿಗೆ ಏನೂ ಆಗಿಲ್ಲ ತಾನೇ? ಯಾಕೆ ಸುಮ್ಮನಿದ್ದೀರಿ ಹೇಳಿ? ಗೌರಿ ಗಾಬರಿಯಿಂದ ಸಾಲು ಪ್ರಶ್ನೆಗಳನ್ನು ಕೇಳಿದ್ಲು. ಹೌದು, ಎಲ್ಲನೂ ಸರಿಯಾಗಿದೆ ಆದಿತ್ಯ ಹೇಳಿ ಮುಗಿಸೋ ಅಷ್ಟರಲ್ಲಿ ಫೋನ್ ಮತ್ತೆ ರಿಂಗ್ ಆಯಿತು. ಆದಿತ್ಯ ಫೋನ್ ರಿಸೀವ್ ಮಾಡಿ ಗೌರಿ ಕೈಗೆ ಫೋನ್ ಕಿಟ್ಟ. ಆ ಕಡೆಯಿಂದ ಹಲೋ, ನಾನು ಗೌರಿ ಮಾತಾಡ್ತಾ ಇರೋದು ಅಂತ ನಡುಗುವ ಧ್ವನಿಯಲ್ಲಿ ಹೇಳಿದ್ಲು ಗೌರಿ. ತಗೊಳ್ಳಿಮ್ಮ, ನಿಮ್ಮ ಅಮ್ಮನ ಹತ್ರ ಮಾತಾಡಿ. ನೀವು ಎಲ್ಲಿ ಮಾಯವಾಗಿದ್ದೀರೋ ಏನೋ, ಇಲ್ಲಿ ನಿಮ್ಮ ಅಮ್ಮ ನಿಮ್ಮ ಚಿಂತೆಯಲ್ಲಿ ಪ್ರಾಣ ಬಿಡ್ತಿದ್ದಾರೆ ಅಂತ ಶಿಖಾ ಫೋನನ್ನು ಸುಷ್ಮಾದೇವಿ ಹತ್ರ ಹಿಡಿದ್ಲು. ಗೌರಿ, ಎಲ್ಲಿ ಹೋಗಿದೆಯಮ್ಮ ನೀನು? ನನಗೆ ನೀನು ಯಾಕೆ ಕಾಣ್ತಾ ಇಲ್ಲ? ಇಲ್ಲಿ ತುಂಬ ದುಡ್ಡಿನ ವಿಷಯ ಇದೆಯಂತೆ. ನೀನು ದುಡ್ಡು ಹೊಂದಿಸೋಕೆ ಎಲ್ಲಾದರೂ ಹೋದ್ಯಾ? ನನಗೇನು ಚಿಕಿತ್ಸೆ ಬೇಡಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ನನ್ನ ಹತ್ರ ಬಂದುಬಿಡಮ್ಮ. ಮಗಳ ಮೇಲಿನ ಅತಿಯಾದ ಚಿಂತೆಯಿಂದ ಸುಷ್ಮಾದೇವಿ ಅಳ್ತಾ ಹೀಗೆ ಹೇಳಿದರು. ಅಮ್ಮ ಅಳಬೇಡಮ್ಮ, ಸುಮ್ಮನೆ ಇರು. ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ತೊಂದರೆ ಇಲ್ಲ. ಇಲ್ಲಿ ಒಬ್ಬರು ತುಂಬಾ ಒಳ್ಳೆಯವರು ನನಗೆ ಪರಿಚಯ ಆಗಿದ್ದಾರೆ. ಅವರು ನಮಗೆ ಸಹಾಯ ಮಾಡ್ತಿದ್ದಾರೆ. ನೀನು ಅಳೋದನ್ನು ಮೊದಲು ನಿಲ್ಲಿಸಮ್ಮ. ನಾನು ನಾಳೆ ಬೆಳಗ್ಗೆನೇ ನಿನ್ನನ್ನು ನೋಡೋಕ್ಕೆ ಬರ್ತೀನಿ. ನೀನು ಯೋಚನೆ ಮಾಡಬೇಡ. ಗೌರಿ ಕೂಡ ಬಿಕ್ಕಿ ಅಳ್ತಾ ಇದ್ಲು. ತಾಯಿಯನ್ನು ನೋಡಲು ಅವಳ ಮನಸ್ಸು ಹಂಬಲಿಸ್ತಾ ಇತ್ತು. ಮಾತನಾಡ್ತಾನೆ ಅವಳು ಆದಿತ್ಯನ ರೂಮಿನ ರಾಜವೈಭೋಗದ ಮಂಚದ ಮೇಲೆ ಕುಳಿತೇ ಬಿಟ್ಲು ಮರೆತು. ಅಮ್ಮನಿಗೆ ಧೈರ್ಯ ತುಂಬಿ ಫೋನ್ನ ಇಟ್ಲು. ಆದಿತ್ಯ ಗೌರಿಯ ಕೈಗೆ ಫೋನ್ನ ಕೊಟ್ಟು ಟೆರೆಸ್ ಮೇಲೆ ಹೋಗಿದ್ದ. ಸಿಗರೇಟ್ ಸೇದಿ ಸುಟ್ಟು ವಾಪಸ್ ರೂಮಿಗೆ ಬಂದಾಗ ಗೌರಿ ತನ್ನ ಮಂಚದ ಮೇಲೆ ಕುಳಿತಿರೋದನ್ನು ಕಂಡು ಅವನಿಗೆ ಮತ್ತೆ ಸಿಟ್ಟು ನತ್ತಿಗೆರಿತು. ಹೌ ಡೇರ್ ಯು, ನಿನಗೆ ಎಷ್ಟು ನಿನ್ನ ಮಿತಿ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಬಿ ಕೇರ್ಫುಲ್. ನೀನು ಆದಿತ್ಯ ರೈ ಮಂಚದ ಮೇಲೆ ಕೂತಿದೀಯ ಅನ್ನೋದು ನಿನಗೆ ನೆನಪಿರಲಿ. ಇಲ್ಲಿಂದ ಈಗಲೇ ತೊಲಗು. ನಾನು ಬರೋ ಮೊದಲೇ ನೀನು ಸ್ಟಡಿ ರೂಮ್ಗೆ ಹೋಗಿರಬೇಕು ಅಂತ ಹೇಳಿರಲಿಲ್ವಾ ನಿನಗೆ ಅಂತ ಆದಿತ್ಯ ಕಿರ್ಚಾಡ್ದ. ಗೌರಿ ತಲೆಯನ್ನು ತಗ್ಗಿಸಿ ಇನ್ನೂ ಅಳ್ತಾ ಇದ್ಲು. ಆದಿತ್ಯನ ಅರ್ಚಾಟ ಕೇಳಿ ತಕ್ಷಣ ಎದ್ದು ನಿಂತಳು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಒಮ್ಮೆ ಆದಿತ್ಯನನ್ನು ನೋಡಿದ್ಲು. ಅವರಿಬ್ಬರ ಕಣ್ಣುಗಳು ಸಂಧಿಸಿದ್ವು. ಗೌರಿ ಫೋನನ್ನು ಮಂಚದ ಮೇಲೆ ಇಟ್ಟು ಸ್ವಲ್ಪ ಕೂಡ ಸದ್ದಿಲ್ಲದೆ
ಸ್ಟಡಿ ರೂಮಿನ ಒಳಗಡೆ ಹೋಗಿಬಿಡ್ಲು. ಗೌರಿ ಹೋದ್ಮೇಲೆ ಗೌರಿಯ ಆ ನೋಟದಲ್ಲಿ ಏನಿತ್ತೋ ಆದಿತ್ಯನಿಗೆ ತಿಳಿಲಿಲ್ಲ. ಆದರೆ ಅವನ ಎದೆಯ ಎಡಭಾಗದಲ್ಲಿ ಯಾವುದೋ ಸೂಜಿ ಚುಚ್ಚಿದಂತೆ ನೋವಾಯಿತು ಆದಿತ್ಯನಿಗೆ. ಸ್ಟಡಿ ರೂಮ್ಗೆ ಬಂದರು. ಇಡೀ ರಾತ್ರಿ ಗೌರಿ ನಿದ್ದೆ ಇಲ್ಲದೆ ಹೊರಲಾಡ್ತಲೇ ಕಳೆದ್ಲು. ಒಂದು ನಿಮಿಷವೂ ಅವಳಿಗೆ ಕಣ್ಣು ಮುಚ್ಚಲು ಸಾಧ್ಯನೇ ಆಗಲಿಲ್ಲ. ಹಾಸಿಗೆಯ ಮೇಲೆ ಅಡ್ಡಲಾಗಿ ಮಲಗಿ ಒಮ್ಮೆ ದಿಂಬಿನಲ್ಲಿ ಮುಖವನ್ನಿಟ್ಟು ಹತ್ತಿರ ಮತ್ತೊಮ್ಮೆ ಗಂಟೆಗಟ್ಟಲೆ ಶೂನ್ಯವಾಗಿ ಮೇಲಿನ ಚಾವಣಿಯನ್ನೇ ನೋಡ್ತಾ ಮಲಗ್ತಾ ಇದ್ಲು. ರೂಮಿನ ನಿಶ್ಶಬ್ದ ಅವಳ ದುಃಖವನ್ನು ಇನ್ನೂ ಹೆಚ್ಚಿಸ್ತಿತ್ತು. ಆದಿತ್ಯ ರೈ ಅವಳಿಗೆ ತುಂಬ ಹಣ ಕೊಟ್ಟಿದ್ದಾನೆ, ಅದು ಕೂಡ ನಿಜ. ಆದರೆ ಆಸ್ಪತ್ರೆಯಿಂದ ಅಮ್ಮನನ್ನು ಡಿಸ್ಚಾರ್ಜ್ ಮಾಡಿದ ಮೇಲೆ ಅವರನ್ನು ಎಲ್ಲಿರಿಸ್ಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು, ಅವ್ರಿಗೆ ಇನ್ನೂ ಏನೂ ವ್ಯವಸ್ಥೆ ಆಗಿಲ್ವಲ್ಲ ಅಂತ ಕಣ್ಣು ಮುಚ್ಚಿದರೆ ಸಾಕು ಅಮ್ಮನ ಅಸಹಾಯಕ ಕಣ್ಣು ಮುಂದೆ ಬಂದು ನಿಲ್ತಾ ಇತ್ತು. ಆಪ್ರೇಷನ್ ಥಿಯೇಟರ್ ಮುಂದೆ ನಿಂತಿದ್ದ ಆ ಕ್ಷಣಗಳು ಇಂದಿಗೂ ಅವಳ ಹೃದಯಕ್ಕೆ ಬಲವಾಗಿ ಅಪ್ಪಳಿಸಿದಂತೆ ಆಗ್ತಿತ್ತು. ಅಮ್ಮನ ಟ್ರೀಟ್ಮೆಂಟ್ ಮುಗಿದ ಮೇಲೆ ಅವರನ್ನು ಕರ್ಕೊಂಡು ಕೋಲ್ಕತ್ತಾಗೆ ವಾಪಸ್ ಹೋಗಬೇಕು, ಅದಲ್ಲದೆ ಬೇರೆ ದಾರಿ ಇಲ್ಲ ಅಂದ್ಕೊಂಡಿದ್ದವಳು ಸಾವಿರಾರು ಗಲ್ಲಿಗಳಿರುವ ಈ ನಗರದಲ್ಲಿ ಇಂದು ಅವಳಿಗೆ ಅಂಥ ಸ್ವಂತದ್ದು ಯಾವುದೂ ಉಳಿದಿಲ್ಲ. ಅವಳ ಜೀವನದ ಕೀಲಿ ಕೈ ಈಗ ಬೇರೆಯವರ ಕೈಲಿದೆ. ಅವಳು ಅಂದ್ಕೊಂಡ ತಕ್ಷಣ ಅವಳು ಈಗ ಎಲ್ಲಿಯೂ ಹೋಗುವಂತೆ ಇಲ್ಲ. ಅಷ್ಟಕ್ಕೂ ತಾನು ಯಾವ ಕೆಲಸಕ್ಕೆ ಒಪ್ಕೊಂಡಿದ್ದೀನಿ ಅನ್ನೋ ವಿಷಯವನ್ನು ಕೂಡ ಅಮ್ಮನ ಈ ಅನಾರೋಗ್ಯದ ಸಮಯದಲ್ಲಿ ಹೇಳಲು ಸಾಧ್ಯ ಇಲ್ಲ. ಹೇಳಿದರೂ ಏನು ಪ್ರಯೋಜನ? ಅಮ್ಮನ ಈ ಸುಸ್ತಾದ ದೇಹ ಅಂತ ಕಹಿ ಸತ್ಯವನ್ನು ತಡ್ಕೊಳ್ಳುವ ಶಕ್ತಿ ಹೊಂದಿದೆಯಾ? ಕೇವಲ 2 ದಿನಗಳ ಹಿಂದೆ ನಿಖಿಲ್ ಕೊಟ್ಟ ಆಫರ್ ಕೇಳಿದ ಮೇಲೆ ಕೇವಲ 1.5 ನಿಮಿಷದಲ್ಲೇ ಗೌರಿ ಒಪ್ಕೊಂಡ್ಬಿಟ್ಟಿದ್ಲು. ಆ ಸಮಯದಲ್ಲಿ ಏನನ್ನು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಆಸ್ಪತ್ರೆಯ ಕಾರಿಡಾರ್ನ ಆ ವಾಸನೆ, ಡಾಕ್ಟರ್ಗಳ ಗಂಭೀರ ಮುಖ, ಪದೇ ಪದೇ ಬರ್ತಾ ಇದ್ದ ಫೋನ್ ಕರೆಗಳು ಎಲ್ಲವೂ ಸೇರಿ ಅವಳ ಕಣ್ಮುಂದೆ ಕತ್ತಲೆ ಆವರಿಸ್ಬಿಟ್ಟಿತ್ತು. ಹೇಗಾದರೂ ಮಾಡಿ ಅಮ್ಮನ ಪ್ರಾಣ ಉಳಿಸೋದು ಅವಳಿಗೆ ಮುಖ್ಯ ಆಗಿತ್ತು. ಅದಕ್ಕಾಗಿಯೇ ಅವಳು ಯಾವುದೇ ಕೆಲಸ ಮಾಡಲು ಸಿದ್ಧ ಆಗಿದ್ಲು. ಹಾಗಾಗಿ ಈ ಕೆಲಸದ ಪರಿಣಾಮ ಏನಾಗಬಹುದು ಅಥವಾ ತನ್ನ ಭವಿಷ್ಯ ಏನಾಗಬಹುದು ಅನ್ನೋ ಅರಿವು ಕೂಡ ಅವಳಿಗೆ ಇರಲಿಲ್ಲ. ಬೆಳ್ಳಂಬೆಳಿಗ್ಗೆ ಎದ್ದ ತಕ್ಷಣ ಗೌರಿ ಮೊದಲು ಸ್ನಾನ ಮಾಡಿದ್ಲು. ನಿದ್ದೆ ಇಲ್ಲದ ಆ ರಾತ್ರಿ ಮತ್ತು ಅತಿಯಾದ ಚಿಂತೆಯಿಂದ ಅವಳ ತಲೆ ಭಾರವಾಗಿತ್ತು. ಕಣ್ಗಳು ಉರಿತಾ ಇದ್ವು. ಕೈಗಳಿಂದ ಎಷ್ಟೇ ಉಜ್ಕೊಂಡ್ರೂ ಸಮಾಧಾನ ಆಗ್ತಿರಲಿಲ್ಲ. ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಸ್ವಲ್ಪ ಆರಾಮ ಅನ್ನಿಸಬಹುದು ಅನ್ನೋ ಆಸೆಯಿಂದ ಸ್ನಾನ ಮುಗಿಸಿದ್ಲು. ಬಾತ್ರೂಮ್ ಕನ್ನಡಿಯಲ್ಲಿ ತನ್ನ ಒದ್ದೆ ಕಣ್ಗಳನ್ನು ನೋಡಿಕೊಂಡಾಗ ಅವಳಿಗೆ ತನ್ನ ಪ್ರತಿಬಿಂಬನೇ ಅಪರಿಚಿತವಾಗಿ ಕಂಡಿತು. ಸೀರೆಯ ಸೆರಗಿನಿಂದ ನೀರು ಒರೆಸ್ಕೊಂಡು ತುಂಬ ಜಾಗರೂಕತೆಯಿಂದ ಆದಿತ್ಯನ ಅಲ್ಮೇರೆ ತೆಗೆದು ಅವಳಿಗಾಗಿ ಮೀಸಲಿಟ್ಟಿದ್ದಂತಹ ಸೀರೆಗಳೆಲ್ಲ ಆ ಸಾಲಿನಲ್ಲಿ ಒಂದು ಸೀರೆಯನ್ನು ಆರಿಸ್ಕೊಂಡ್ಳು. ಆ ಸೀರೆಯಲ್ಲಿ ದುಬಾರಿ ಪರ್ಫ್ಯೂಮ್ ವಾಸನೆ ಇತ್ತು. ಹೊಸ ಬಟ್ಟೆಯ ಆ ಅಚ್ಚುಕಟ್ಟುತನ ಅವಳ ಹಳೆಯ ಜೀವನದ ಹರಿದ ಬಟ್ಟೆಗಳನ್ನು ಹೀಯಾಳಿಸುವಂತೆ ಭಾಸವಾಗ್ತಿತ್ತು ಗೌರಿಗೆ. ಸೀರೆಯನ್ನು ಉಟ್ಕೊಂಡು ಈ ಸಂಬಂಧಕ್ಕೆ ಯಾವುದೇ ಭವಿಷ್ಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಸಂಬಂಧದ ಹೆಸರಿನಲ್ಲಿ ಹಣೆಗೆ ಸಿಂಧೂರ ಕೂಡ ಇಟ್ಕೊಂಡ್ಳು. ಕನ್ನಡಿ ಮುಂದೆ ನಿಂತು ಸ್ವಲ್ಪ ಹೊತ್ತು ತನ್ನ ತಾನೇ ನೋಡಿಕೊಂಡ್ಳು. ಇಂದು ಅವಳಿಗೆ ತನ್ನ ಮೇಲೆ ತನಗೆ ಅತೀವ ಸಂಕೋಚ ಅನ್ನಿಸ್ತಾ ಇತ್ತು. ಆ ಮನೆಯ ವಾತಾವರಣ ಅವಳಿಗೆ ಉಸಿರುಗಟ್ಟಿದಂತೆ ಅನ್ನಿಸ್ತಿತ್ತು. ದೊಡ್ಡ ದೊಡ್ಡ ಕಿಟಕಿಗಳು, ಎತ್ತರದ ಚಾವಣಿ, ಮೃದುವಾದ ಬೆಳಕು ಎಲ್ಲವೂ ರಾಜವೈಭೋಗದಂತೆಯೇ ಇದ್ದರೂ ಕೂಡ ಅವಳಿಗೆ ಮಾತ್ರ ಉಸಿರಾಡಲು ಕಷ್ಟ ಆಗ್ತಿತ್ತು. ಈ ರೂಮ್ನಲ್ಲಿ ಇರುವವರೆಗೂ ಅವಳು ಸಂಕಟ ಪಡ್ತಿದ್ಳು. ಒಂದು ಅದೃಷ್ಟ ಸರಪಳಿ ಅವಳ ಗಂಟಲನ್ನು ಹಿಸುಕ್ತಾ ಇರುವಂತೆ ಅನ್ನಿಸ್ತಿತ್ತು ಅವಳಿಗೆ. ಅವಳು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ಳು, ಈ ರೂಮ್ನಿಂದ ಹೊರಗೆ ಹೋಗಿ ಎದುರಿಗೆ ಇರುವ ಆ ತೋಟದಲ್ಲಿ ಸ್ವಲ್ಪ ನಡೆದರೆ ನೆಮ್ಮದಿಯಾಗಿ ಉಸಿರಾಡಬಹುದು ಅಂತ. ಸರಿ ರೂಮ್ನಿಂದ ಹೊರಬರುವಾಗ ಅನಿವಾರ್ಯವಾಗಿ ಮಲಗಿದ್ದ ಆದಿತ್ಯನ ಮುಖ ಅವಳ ಕಣ್ಣಿಗೆ ಬಿತ್ತು. ಸೊಂಟದವರೆಗೂ ತೆಳುವಾದ ಬ್ಲ್ಯಾಂಕೆಟ್ ಹೊತ್ಕೊಂಡು ಮೈ ಮೇಲೆ ಬಟ್ಟೆನೇ ಇಲ್ಲದೆ ಅಡ್ಲಾಗಿ ಮಲಗಿದ್ದ. ಎಸಿಯ ತಂಪಾದ ಗಾಳಿ ಆ ರೂಮನ್ನೇ ಹಿಮದಂತೆ ಮಾಡಿಬಿಟ್ಟಿತ್ತು. ಆದರೂ ಇವನು ಹೇಗೆ ಬರೀ ಮೈನಲ್ಲಿ ಮಲಗಿದ್ದಾನೆ ಅಂತ ಅವಳಿಗೆ ಅರ್ಥ ಆಗಿಲ್ಲ. ಬಹುಶಃ ಇವನ ಅಹಂಕಾರ ಮುಂದೆ ಚಳಿಗೂ ಜಾಗ ಇಲ್ಲ ಅಂತ ಅವಳಿಗೆ ಅನಿಸಿತ್ತು. ಆದರೆ ಮಲಗಿದಾಗ ಅವನ ಮುಖದಲ್ಲಿ ಯಾವುದೇ ಅಹಂಕಾರ ಇರಲಿಲ್ಲ. ಬದಲಿಗೆ ನಿರಾಳವಾಗಿ ಮುಗ್ಧವಾಗಿ ಕಂಡಿತು. ನೋಡಲು ಒಬ್ಬ ಶಾಂತ ವ್ಯಕ್ತಿಯಂತೆ ಕಾಣ್ತಾ ಇದ್ದ. ಆದರೆ ನಿಜ ಹೇಳಬೇಕು ಅಂದರೆ ಈತ ಎಚ್ಚರವಾದಾಗ ತಕ್ಷಣ ಒಬ್ಬ ರಾಕ್ಷಸನಾಗಿ ಬದಲಾಗ್ತಾನೆ.
ಎಲ್ಲವನ್ನ ಗೆದ್ದಿದ್ದಾನೆ ಅನ್ನೋ ಅಹಂಕಾರದಲ್ಲಿ ಕುರುಡನಾಗಿರುವ ವ್ಯಕ್ತಿ ಈತ ಅಂತ ಗೌರಿ ಅವನ ಮುಖದಿಂದ ಕಣ್ಣು ಸರಿಸಿ ಮೆಲ್ಲಗೆ ಬಾಗಿಲು ತೆಗೆದು ಹೊರಬಂದು ಕಾರ್ಪೆಟ್ ಮೇಲೆ ಸದ್ದಿಲ್ಲದೆ ನಡೆದು ಮೆಟ್ಟಿಲುಗಳ ಮೂಲಕ ಕೆಳಗಿಳಿದ್ಲು. ಮನೆಯ ಹಾಲ್ ಇನ್ನೂ ನಿಶ್ಶಬ್ದವಾಗಿತ್ತು. ಎಲ್ಲೋ ಒಂದು ಕಡೆ ಉರಿತಾ ಇದ್ದ ಟೇಬಲ್ ಲ್ಯಾಂಪ್ ಹೊರತುಪಡಿಸಿ ಬೇರೆಲ್ಲೂ ಬೆಳಕಿರಲಿಲ್ಲ. ಅವಳು ಮುಖ್ಯ ಬಾಗಿಲು ದಾಟಿ ತೋಟಕ್ಕೆ ಬಂದಳು. ಗಿಡಗಳ ಮೇಲೆ ಮಂಜಿನ ಹನಿಗಳು ಜಮೆಯಾಗಿದ್ವು. ಎಲೆಗಳ ಮೇಲೆ ಮಂಜಿನ ಹೊದಿಕೆ ಆವರಿಸಿತ್ತು. ಹೂಗಳು, ಹಣ್ಣಿನ ಗಿಡಗಳು, ಕಲ್ಲಿನ ಕಾರಂಜಿ ಎಲ್ಲವೂ ಸೇರಿ ಅದೊಂದು ರಾಜವೈಭವದ ಉದ್ಯಾನವನವಾಗಿತ್ತು. ಅವಳಿಗೆ ಎಲ್ಲ ಗಿಡಗಳ ಹೆಸರು ಗೊತ್ತಿಲ್ಲದೆ ಇದ್ದರೂ ಕೂಡ ಆ ಅಪರಿಚಿತ ವಾಸನೆ ಅವಳಿಗೆ ಇಷ್ಟವಾಯಿತು. ಮಲ್ಲಿಗೆ, ಗುಲಾಬಿ ಹೀಗೆ ಹೂಗಳು ಸಮ್ಮಿಲನವೇ ಅಲ್ಲಿಂದ ಇದ್ದಂತೆ ಇತ್ತು. ಸೂರ್ಯ ಈಗಷ್ಟೇ ಉದಯಿಸ್ತಾ ಇದ್ದ. ಇನ್ನೂ ಸೂರ್ಯನ ಕಿರಣಗಳು ಪೂರ್ತಿ ಹರಡಿರಲಿಲ್ಲ. ದೂರದಲ್ಲಿ ಪಕ್ಷಿಯೊಂದು ಹದವಾಗಿ ಕೂಗ್ತಿತ್ತು. ಗಾಳಿ ತಂಪಾಗಿದ್ದರೂ ಹಿತವಾಗಿತ್ತು. ಗೌರಿ ತೋಟದಲ್ಲಿ ತುಂಬ ಹೊತ್ತು ಓಡಾಡಿದ್ಲು. ಯಾರೂ ಕೂಡ ಅವಳನ್ನು ಹುಡ್ಕೊಂಡು ಬರಲಿಲ್ಲ. ಎಲ್ಲರೂ ಇನ್ನೂ ಮಲಗಿರಬಹುದು. ಆದರೆ ಈ ಸ್ವಲ್ಪ ಹೊತ್ತಿನ ಶುದ್ಧ ಗಾಳಿ ಅವಳಿಗೆ ಹೊಸದಾಗಿ ಯೋಚಿಸುವ ಶಕ್ತಿ ಕೂಡ ನೀಡಿತು. ಇತ್ತ ಆದಿತ್ಯ ಎದ್ದು ವಾಶ್ರೂಮ್ಗೆ ಹೋದಾಗ ಅಲ್ಲಿ ಬರ್ತಾ ಇದ್ದ ಹೆಣ್ಮಗಳ ಶಾಂಪೂ ಮತ್ತು ಬಾಡಿ ವಾಶ್ ವಾಸನೆಗೆ ಮುಖ ಸುಕ್ಕಿಸ್ಕೊಂಡು ತನ್ನ ವಾಶ್ರೂಮನ್ನು ಬೇರೆಯವರು ಬಳಸ್ತಾ ಇರೋದು ಅವನಿಗೆ ಅಸಹನೀಯ ಸಿಟ್ಟು ತರಿಸಿತ್ತು. ಯಾರೋ ಒಬ್ಬಳು ಬಂದು ಆದಿತ್ಯ ರಾಯ್ನ ವಾಶ್ರೂಮ್ನಿಂದ ಹಿಡಿದು ಬೆಡ್ರೂಮ್ವರೆಗೂ ಓಡಾಡ್ತಿರೋದು ಅವನಿಗೆ ಸಹಿಸಲು ಸಾಧ್ಯ ಕೂಡ ಆಗ್ತಿರಲಿಲ್ಲ. ಆದರೆ ಅವಳು ಇಷ್ಟು ಬೇಗ ಸ್ನಾನ ಮಾಡಿದ್ದಾಳೆ. ಆದರೆ ಅವಳು ಎಲ್ಲೂ ಕಾಣಿಸ್ತಿಲ್ವಲ್ಲ. ಹಣವನ್ನೆಲ್ಲ ತಗೊಂಡು ಮನೆಯಿಂದ ಓಡಿ ಹೋಗ್ಬಿಟ್ಲಾ, ಅಥವಾ ಅಮ್ಮನನ್ನು ನೋಡಲು ಆಸ್ಪತ್ರೆಗೆ ಹೋಗಿದ್ದಾಳಾ? ಈ ಎಲ್ಲ ಚಿಂತೆಗಳ ನಡುವೆ ಆದಿತ್ಯ ಫ್ರೆಶ್ ಆದ. ಅವನ ಮನಸ್ಸು ಎಷ್ಟು ಕಠಿಣವಾಗಿದೆಯೋ ಅವನ ದೇಹವು ಅಷ್ಟೇ ಗಟ್ಟಿಯಾಗಿತ್ತು. ದಿನವೂ ವ್ಯಾಯಾಮ ಮಾಡ್ತಿದ್ದ. ಅವನಿಗೆ ಡಬಲ್ಸ್ ಪುಷಪ್ಸ್ ಮಾಡೋದು ತನ್ನ ಸಿಟ್ಟು ಮತ್ತು ಹತಾಶೆಯ ವಿರುದ್ಧ ಮಾಡುವ ಯುದ್ಧದಂತೆ ಇತ್ತು. ವ್ಯಾಯಾಮ ಮಾಡಿದರೆ ಮನಸ್ಸಿನ ಒಳಗಿರುವ ಬಿರುಗಾಳಿ ಸ್ವಲ್ಪ ಶಾಂತವಾಗುತ್ತೆ ಅಂತ ಅವನಿಗೆ ಅನ್ನಿಸ್ತಿತ್ತು. ಜಿಮ್ ಬಟ್ಟೆಗಳನ್ನು ಧರಿಸಿ ಇಷ್ಟ ಇಲ್ಲದೇ ಇದ್ದರೂ ಒಮ್ಮೆ ಸ್ಟಡಿ ರೂಮ್ನೊಳಗಡೆ ಇಣುಕಿ ನೋಡಿದ ಗೌರಿ ಇದ್ದಾಳ ಅಂತ. ಬಾಗಿಲೇನೋ ತೆರೆದೇ ಇತ್ತು. ಆದರೆ ಅಲ್ಲಿ ಗೌರಿ ಇರಲಿಲ್ಲ. ಆದಿತ್ಯ ಹುಬ್ಬುಗಳನ್ನು ಮತ್ತೆ ಗಂಟಿಕ್ಕಿ, ಹಾಗಾದರೆ ಅವಳು ನಿಜವಾಗಿಯೂ ಯಾರಿಗೂ ಹೇಳದೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅನಿಸುತ್ತೆ. ಆದಿತ್ಯನ ಸಿಟ್ಟಂತೂ ನೆತ್ತಿಗೇರಿತು. ಅವನ ದವಡೆಗಳು ಬಿಗಿದ್ವು. ಮೈಯೆಲ್ಲ ರಕ್ತ ಕುದಿಯತೊಡಗಿತು. ಉಸಿರಾಟದ ವೇಗ ಹೆಚ್ಚಾಯಿತು. ಕೈಗಳನ್ನು ಮುಷ್ಟಿ ಮಾಡಿಕೊಂಡು ಯಾರಾದರೂ ಎದುರು ಸಿಕ್ಕಿದ್ರೆ ಈಗಲೇ ಅವರನ್ನು ಸಿಗಿದು ತೋರಣ ಕಟ್ಟುವಷ್ಟು ಸಿಟ್ಟು ಅವನಿಗೆ ಇತ್ತು. ಅವನ ಕಣ್ಣುಗಳಲ್ಲಿ ಸೇಡಿನ ಗಿಡಿ ಕಾಣಿಸ್ತಿತ್ತು. ತನ್ನ ನರನಾಡಿಗಳು ಮಿಂಚಿನಂತೆ ಕಂಪಿಸ್ತಾ ಕೇವಲ ಒಂದೇ ಮಾತನ್ನು ಹೇಳ್ತಿದ್ದ, ಈ ದ್ರೋಹಕ್ಕೆ ಸರಿಯಾದ ಶಿಕ್ಷೆ ಸಿಗಲೇಬೇಕು. ಡ್ಯಾಮಿಟ್. ಈ ಎಲ್ಲ ದುರಾಸೆ ಹೆಣ್ಮಕ್ಳು ಹೀಗೇನೆ. ಇವರಿಂದ ಇದಕ್ಕಿಂತ ಹೆಚ್ಚೇನು ನಿರೀಕ್ಷಿಸಲು ಸಾಧ್ಯ ಅಂತ ಆದಿತ್ಯ ರಾಯ್ಗೆ ಮೋಸ ಮಾಡಿದ ಫಲವನ್ನು ಅವಳು ಅನುಭವಿಸಲೇಬೇಕು ಅಂದ್ಕೊಂಡ. ಆದಿತ್ಯ ರಾಯ್ ಡಿಕ್ಷನರಿಯಲ್ಲಿ ಅಂಬಿಶ್ವಾಸಕ್ಕೆ ಜಾಗವೇ ಇಲ್ಲ. ಅವನ ಪಾಲಿಗೆ ಅಪನಂಬಿಕೆ ಅಂದರೆ ಅದು ದ್ವೇಷ, ಮತ್ತು ದ್ವೇಷದ ಪರಿಣಾಮ ಯಾವಾಗಲೂ ಭೀಕರವಾಗಿರುತ್ತೆ. ಇದು ಅವನ ವರ್ತನೆ. ಈ ಕಥೆ ಮುಂದುವರಿಯುವುದು. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಆದಿತ್ಯ ರಾಯ್ ಅವಳಿಗೆ ಏನು ಮಾಡ್ತಾನೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಯುಗಾದಿ ಹಬ್ಬದ ಶುಭಾಶಯಗಳು.